ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಆಗಿರ್ಬೋದು ಒಂದಷ್ಟು ಆಲ್ಬಮ್ ಸಾಂಗ್ಸ್ ಮೂಲಕ ಕನ್ನಡ ಒಂದು ಸಿನಿ ಪ್ರೇಕ್ಷಕರಿಗಾಗಿರ್ಬೋದು ಹಾಗೇನೆ ಹಾಡುಗಳನ್ನ ಇಷ್ಟಪಡುವಂತಹ ಸಂಗೀತ ಪ್ರಿಯರಿಗೆ ತಮ್ಮದೇ ಆದಂತಹ ಅದ್ಭುತ ಧ್ವನಿಯಲ್ಲಿ ಹತ್ತಿರವಾಗಿರುವಂತಹ ಗಾಯಕ ಚಿನ್ಮಯ್ ಆತ್ರೇಯ ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಕೂತಿದ್ದಾರೆ. ಒಂದಷ್ಟು ವಿಚಾರಗಳನ್ನ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಒಂದೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ ಅಂಡ್ ಕಂಗ್ರ್ಯಾಚುಲೇಷನ್ಸ್, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೊಡ್ತಾ ಇದ್ರ. ಅದ್ರ ಜೊತೆಗೆ ನಿಮ್ಮ ಧ್ವನಿಯನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಸೊ ಹೇಗಿದೆ ವೈಬ್ಸ್ ಎಲ್ಲಾನು ಅಂತ? ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಈ ಹಾಡಿನ ಮೂಲಕ ಒಂದು ಅದ್ಭುತವಾದ ಒಂದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲೆಯ ವೈಖರಿ ಅಂದ ತಕ್ಷಣ ಇದೇನೋ ಒಂದಿದೆ, ಬಿಕಾಸ್ ಏನೋ ಒಂದು ಅದ್ರಲ್ಲಿದೆ. ಬಟ್ ಅದು ತುಂಬಾ ಎಲ್ರಿಗೂ ಕೂಡ ಅಲೆಗಳಾಗಿರ್ಬೋದು, ಅದ್ರ ಜೊತೆಗೆ ವೈಖರಿ ಅಂತಂದ್ರೆ ಕೆಲಸಗಳಾಗಿರ್ಬೋದು, ಅದೆಲ್ಲಾನು ಕೂಡ ಕನೆಕ್ಟ್ ಆಗುತ್ತೆ. ಲಿರಿಕ್ಸ್ ಆಗಿರ್ಬೋದು, ನಿಮ್ಮ ಧ್ವನಿ ಆಗಿರ್ಬೋದು, ಅದ್ರ ಜೊತೆ ಕಂಪೋಸಿಷನ್ ಆಗಿರ್ಬೋದು, ಸಾಕಷ್ಟು ಹತ್ರ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ. ಸೊ ನಿಮಗೆ ಕಂಪೋಸಿಷನ್ ಟೈಮಲ್ಲಿ ಆಗಿರ್ಬೋದು ಅಥವಾ ಸಿಂಗಿಂಗ್ ಟೈಮಲ್ಲಿ ಆಗಿರ್ಬೋದು, ಹೆಂಗಿತ್ತು ಆ ಫೀಲಿಂಗ್ಸ್ ಎಲ್ಲಾನು? ಫಸ್ಟ್ ಈ ಹಾಡು ಮಾಡಬೇಕು ಅಂದ ತಕ್ಷಣ, ಸಾಹಿತ್ಯ ಕೇಳಿದ ತಕ್ಷಣ ನಾನು ವೈಖರಿ ಅಂತ ಒಂದು ಪದ ಎಲ್ಲೂ ಕೇಳಿರ್ಲಿಲ್ಲ. ಇಟ್ಸ್ ಅ ಫಸ್ಟ್ ಟೈಮ್. ಹಲವಾರು ಹಾಡುಗಳು ಹಾಡ್ತೀವಿ. ಸೊ ವೈಖರಿ ಅಂತ ಅಜಿತ್ ಕೇಶವ್ ಅವರು ಬರೆದಾಗ ಐ ವಾಸ್ ವೆರಿ ಹ್ಯಾಪಿ. ಒಂದು ಹೊಸ ಪದ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೇಳಿರುವಂಥ ಪದ ಬಿಟ್ಟು ಇದು ಒಂದು ಅಂತ. ಸೊ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಈ ಹಾಡು ಈ ಮೂಡಲ್ಲಿದೆ, ಒಂದು ರೊಮ್ಯಾಂಟಿಕ್ ಫೀಲಲ್ಲಿದೆ. ಆ್ಯಂಡ್ ಪ್ರೀತಿ ಅಂತ ಒಂದು ಒಳ್ಳೆ ಎಮೋಷನ್ನು, ನಮ್ಮ ತಾಯಿ ಜೊತೆ ಪ್ರೀತಿ ಇರುತ್ತೆ, ಗರ್ಲ್ ಫ್ರೆಂಡ್ ಇರ್ಬೋದು, ವೈಫ್ ಇರ್ಬೋದು, ಸಂಗೀತದ ಮೇಲೆ ಇರ್ಬೋದು, ಪ್ರಕೃತಿ ಮೇಲೆ ಇರ್ಬೋದು, ಪ್ರವೃತ್ತಿ ಮೇಲೆ ಇರ್ಬೋದು. ಸೊ ಅದ್ರ ಮೇಲೆ ಎಮೋಷನ್ ಮಾಡಿರೋಂಥ ಒಂದು ಹಾಡು. ಆ್ಯಂಡ್ ಇವತ್ತು ಎಲ್ಲರೂ ರಿಲೀಸ್ ಆಗಿದೆ. ಐ ಹೋಪ್ ಎವ್ರಿ ಒನ್ ಲೈಕ್ಸ್ ಇಟ್. ಏನೆಲ್ಲ ಚಾಲೆಂಜಸ್ ಅಂತ ಅನ್ನಿಸ್ತು ನಿಮ್ಗೆ ಹಾಡಬೇಕಾದ್ರೆ? ಬಿಕಾಸ್ ಯಾಕಂತಂದ್ರೆ ಒಂದಷ್ಟು ವೇರಿಯೇಷನ್ಸ್ ಇರುತ್ತೆ ಹಾಡಬೇಕಾದ್ರೆ. ನಿಮ್ಗೆ ಏನ್ ಅನ್ನಿಸ್ತು? ಫಸ್ಟ್ ಆಫ್ ಆಲ್, ಹುಕ್ ಲೈನ್ ಅಲೆಯ ವೈಖರಿ ನಿನ್ನ ಹಾಜರಿ, ಅದು ಒಂದು ಇಟ್ಸ್ ಅ ವೆರಿ ಹಾಂಟಿಂಗ್ ಫೀಲ್ ಅಂತ ನನಗೆ ಅನಿಸ್ತು. ಸೊ ಅದು ಹಾಡೋಕ್ಕೆ, ಅದು ಎಕ್ಸಾಕ್ಟ್ ಆ ಮೂಡ್ ಬರೋಕ್ಕೆ ಆ ಸ್ಟುಡಿಯೋನಲ್ಲಿ ಅದೊಂದು ಸ್ವಲ್ಪ ಎಕ್ಸಾಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹಾಡೋವಂಥದ್ದು ಅದು ಒಂದು ಚಾಲೆಂಜ್ ಇತ್ತು. ಬಟ್ ಸಾಗರ್ ಗುರುರಾಜ್ ಅವ್ರ ಸಂಗೀತ ತುಂಬ ಇದು ಎಷ್ಟು ಬೇಕೋ ಭಾವನೆಗಳು, ಅದು ಭಾವನೆ ಬಂದ ತಕ್ಷಣ ಓಕೆ ಮುಂದಿನ ಲೈನಿಗೆ ಹೋಗೋಣ ಅಂತ ಅಷ್ಟು ಹೆಲ್ಪ್ ಮಾಡ್ದ ಅವನು. ಸೊ ಥ್ಯಾಂಕ್ಸ್ ಟು ಹಿಮ್ ಆಲ್ಸೋ. ಎಲ್ಲಾದ್ರೂ ಸೋಲೋ ನಾವೆಲ್ಲಾನು ಹೋಗ್ತಿರ್ಬೇಕಾದ್ರೆ, ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಈ ಸಾಂಗ್ ತುಂಬಾ ಕನೆಕ್ಟ್ ಆಗ್ತದೆ. ಅದರಲ್ಲೂ ನಿಮ್ಮ ಧ್ವನಿ ಬಗ್ಗೆ ಹೇಳಲೇಬೇಕಾಗಿಲ್ಲ. ಸೊ ನೆಕ್ಸ್ಟ್ ಎಲ್ಲರ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಈ ಒಂದು ಸಾಂಗ್ ಹಿಟ್ ಆಗುವಂತ ಚಾನ್ಸಸ್ ಇದೆ. ಸೊ ಏನ್ ಹೇಳ್ತೀರಾ? ಎಲ್ಲರೂ ಈ ಹಾಡನ್ನ ಕೇಳಬೇಕು. ಯಾಕಂದ್ರೆ ಒಂದು ಚಿಕ್ಕ ಮಗುವಿಂದ ಒಬ್ರು ಮನೇಲಿ ಅಜ್ಜಿ ತಾತ ಯಾರ್ಯಾರು ಇರ್ತಾರೆ ಅವರು ಕೇಳಬಹುದು ಈ ಹಾಡು. ಯಾಕಂದ್ರೆ ಸಾಹಿತ್ಯ ಅಷ್ಟು ಚೆನ್ನಾಗಿದೆ. ಅಂಡ್ ವಿಜುವಲ್ಸು ಕೂಡ ಒಂದು ಯುನೀಕ್ ವೇ ಆಗಿ ಪ್ಲಾನ್ ಮಾಡಿದೀವಿ. ಅಂಡ್ ಹೇಳ್ದಂಗೆ ಈ ಹಾಡು ಹ್ಯಾಸ್ ಬೀನ್ ಮೇಡ್ ವಿತ್ ಅ ಲಾಟ್ ಆಫ್ ಪ್ಯೂರಿಟಿ. ಅಂಡ್ ತುಂಬಾ ಒಂದು ಸ್ವಚ್ಛ ಮನಸ್ಸಿಂದ ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಎಲ್ಲರಿಗೂ ಇಷ್ಟ ಆಗತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಪ್ಲೇಲಿಸ್ಟ್ ಅಲ್ಲಿ, ನಿಮ್ಮ ಫ್ರೆಂಡ್ಸ್ ಪ್ಲೇಲಿಸ್ಟ್ ಅಲ್ಲಿ ನೀವೇ ಹೋಗಿ ಸ್ವತಃ ಆ್ಯಡ್ ಮಾಡಿ ಅವ್ರಿಗೆ ಶೇರ್ ಮಾಡಿ, ಎಲ್ಲರೂ ಕೇಳಿಸೋಂಗೆ ಮಾಡಿ. ಈಗ ಚಿನ್ಮಯ್ ಆತ್ರೇಯ ಅವರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ? ಹಲವಾರು ಮ್ಯೂಸಿಕ್ ಪ್ರಾಜೆಕ್ಟ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಮಂತ್ ಅಮೆರಿಕಾ ಕಾನ್ಸರ್ಟ್ಸ್ ಇದೆ. ಅದಾದ್ಮೇಲೆ ಬಂದು ನಂದೇ ಒಂದು ಆನ್ಲೈನ್ ಮ್ಯೂಸಿಕ್ ಸ್ಕೂಲ್ ಲಾಂಚ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಹಲವಾರು ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ ಕೂಡ ಲಾಂಚ್ ಮಾಡೋ ಅಂತ ಒಂದು ಪ್ಲಾನಿಂಗ್ ಅಲ್ಲಿದೆ. ನಿಮಗೆ ಫೇವ್ರೆಟ್ ಗುರುಗಳು ಅಂತಂದ್ರೆ ಯಾರು ಗಾಯಕರು? ಸರ್, ಎಸ್ ಪಿ ಬಿ ಸರ್ ಒಂದು ಯೂನಿವರ್ಸಿಟಿ ಆಫ್ ಮ್ಯೂಸಿಕ್, ಗಾಡ್ ಆಫ್ ಮ್ಯೂಸಿಕ್. ಆ್ಯಂಡ್ ಒಬ್ಬ ವ್ಯಕ್ತಿತ್ವ ಅಂತ ತಗೊಂಡ್ರೆ ಎಸ್ ಪಿ ಬಿ ಸರ್ ಥರ ಇನ್ಯಾರೂ ಇಲ್ಲ. ನಾ ಭೂತೋ ನಾ ಭವಿಷ್ಯತಿ ಅಂತ ಏನು ಹೇಳ್ತಾರೆ, ಎಸ್ ಪಿ ಬಿ ಸರ್ ಇಸ್ ದ ಎಕ್ಸಾಂಪಲ್ ಫಾರ್ ಇಟ್. ಆ್ಯಂಡ್ ಎಸ್ ಪಿ ಬಿ ಸರ್ ಆ್ಯಂಡ್ ರಾಜೇಶ್ ಕೃಷ್ಣನ್ ಸರ್, ಅಫ್ಕೋರ್ಸ್ ನನಗೆ 20 ವರ್ಷದಿಂದ ಪರಿಚಯ. ಆ್ಯಂಡ್ ನನ್ನ ಯಂಗರ್ ಬ್ರದರ್ ಅಂತ ನನ್ನನ್ನು ಟ್ರೀಟ್ ಮಾಡ್ತಾರೆ. ಅದು ತುಂಬ ಖುಷಿ ಆಗುವಂಥ ಒಂದು ವಿಷಯ. ಸೊ ಅವರಿಬ್ಬರನ್ನ ಫಾಲೋ ಮಾಡಿದ್ರೆ ಒಂದು ಜೀವನ ಸಾರ್ಥಕತೆ ಅಂತ ನನಗೆ ಅನ್ಸುತ್ತೆ. ಯಾವ್ದಾದ್ರು ಒಂದು ಹಾಡನ್ನ ಎಸ್ ಪಿ ಬಿ ಸರ್ದು ಹಾಡೋದಾದ್ರೆ? ಇದು ಪ್ರೀತಿ ಅಂತ ಒಂದು ಎಮೋಷನ್, ಇವತ್ತು ಅಲೆಯ ವೈಖರಿ. ಸೊ ಹಂಗೆ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ತಮ್ಮ ಪ್ರೀತಿಯ ಗುರುಗಳಾಗಿರುವಂತಹ ಎಸ್ ಪಿ ಬಿ ಅವರಿಂದ ಚಿನ್ಮಯ್ ಆತ್ರೇಯ ಅವರು ಕಲ್ತಿದ್ದೇನು? ಸರ್, ಅವರು ಹೇಳಿದ್ದು ಒಂದು ಹಲವಾರು ಸಂಗೀತದ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ದೀವಿ.
ಆ್ಯಂಡ್ ಹಲವಾರು ಹಾಡುಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಕಂಪೋಸಿಷನ್ಸ್ ಹಿಂಗೆ, ಈ ಕಾರ್ಡು, ಈ ನೋಟ್ಸು ಅದೆಲ್ಲ. ಬಟ್ ಅವರು 1-2 ಮಾತು ಹೇಳಿದ್ದು ನನಗೆ ತುಂಬ ಇವತ್ತಿಗೂ ಕೂಡ ಅದೇ ಒಂದು ವೇದಾಂತ, ಅದೇ ಒಂದು ಸಿದ್ಧಾಂತ ಹೇಳಿದ ಎರಡೇ ನನಗೆ ತುಂಬ ಇಂಪ್ಯಾಕ್ಟ್ ಆಗಿರೋದು. ಒಂದು, ಸಂಗೀತನೇ ಒಂದು ರಿಲಿಜನ್. ಸಂಗೀತ ಎಂಟೈರ್ ವರ್ಲ್ಡ್ನ ಯುನೈಟ್ ಮಾಡುವಂಥ ಒಂದೇ ಒಂದು ಶಕ್ತಿ ಇರೋದು ಸಂಗೀತ, ಅದು ಒಂದು. ಇನ್ನೊಂದು ಏನಂದಿದ್ರು ಅಂದರೆ, ಕೋಟ್ಯಾಂತರ ಜನ ಇಂಜಿನಿಯರ್ಸ್ ಇರ್ತಾರೆ, ಲಕ್ಷಾಂತರ ಜನ ಬಿಸ್ನೆಸ್ ಮಾಡೋರು ಇರ್ತಾರೆ, ಸಾವಿರಾರು ಜನ ಡಾಕ್ಟರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ, ಈ ಹೆಲ್ಪಿಂಗ್ ಈ ನಮ್ಮ ಜೀವನಕ್ಕೆ ಹೆಲ್ಪ್ ಮಾಡುವಂಥ ಒಂದು ಪ್ರೊಫೆಷನ್ಸ್ ಇದೆ. ಬಟ್ ದೇರ್ ಆರ್ ವೆರಿ ಫ್ಯೂ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದರು. ಆ ಪ್ರೊಫೆಷನ್ ತುಂಬ ಖಾಲಿ ಇದೆ ಅಂತ ಹೇಳಿದರು. ಸೊ ಆ ಪ್ರೊಫೆಷನ್ ಯಾವ್ದು ಖಾಲಿ ಇದೆ ಅದಕ್ಕೆ ಅಚೀವ್ ಮಾಡಬೇಕು ಅಂತ ಹೇಳಿದರು. ಅದೇ ಅವ್ರು ಏನು ಒಂದು ದಾರಿ ತೋರಿಸ್ಕೊಟ್ಟಿದ್ರು, ಅದೇ ದಾರಿನಲ್ಲಿ ಅಟ್ಲೀಸ್ಟ್ 1.1% ಆದರೂ ಅಚೀವ್ ಮಾಡೋಣ ಅಂತ ಒಂದು ನಡೆನಲ್ಲಿದ್ದೀವಿ. ಈಗ ಅವ್ರ ಮುಂದೆ ಹಾಡಬೇಕಾದಾಗ ಒಂದಷ್ಟು ತಾಳ ಆಗಿರ್ಬೋದು, ರಾಗ ಆಗಿರ್ಬೋದು, ಏನಾದ್ರೂ ಒಂದು ಸ್ವಲ್ಪ ನಮ್ದೇ ಅಥವಾ ಮಿಸ್ ಆಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಅದ್ರದ್ದು ಮಿಸ್ ಆಗುತ್ತೋ ಗೊತ್ತಿಲ್ಲ. ಅಂತ ಟೈಮಲ್ಲಿ ಮಿಸ್ ಆದಾಗ ಅವ್ರು ಬೈತಿದ್ರ ಏನು ಹೆಂಗೆ ಅಂತ? ಅವ್ರ ಕಾನ್ಸರ್ಟ್ಸ್ ಅಲ್ಲಿ ಹಾಡಬೇಕಾದ್ರೆ ಅವರು 3 ಸಾಂಗ್ ಆದ್ಮೇಲೆ 1 ಸಾಂಗ್ ಬ್ರೇಕ್ ತಗೊಳ್ಳೋರು. ಅವಾಗ ಆ ಸಾಂಗ್ ನಾನು ಹಾಡಬೇಕಾದ್ರೆ ಅವರು ಹಿಂದೆ ಹೋಗಿ ಕೂತ್ಕೊಂಡಾಗ ಅವ್ರು ಇನ್ನೂ ಹೆಡ್ಫೋನ್ಸ್ ಹಾಕೊಂಡು ಕೇಳ್ತಾ ಇದ್ರು. ನಾನು ಒಂದ್ಸಲಿ ಅವ್ರನ್ನ ಕೇಳಿದ್ದೆ, ಸರ್ ನಾವು ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತೀವಿ, ನೀವು ಯಾಕೆ ಹೆಡ್ಫೋನ್ ಹಾಕೊಂಡಿರ್ತೀವಿ, ನಾನು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದಲ್ಲ ಅಂದರೆ SVV ಸರ್ ಹೇಳಿದರು, ಐ ಡೋಂಟ್ ವಾಂಟ್, ನಾನು ಏನದು ನೀವೇನು ಹಾಡ್ತೀರಾ ಆ ಮಿಸ್ಟೇಕ್ಸ್ ನಾನು ಮಾಡಬಾರ್ದು, ಆ್ಯಂಡ್ ನಿಮ್ಮಿಂದ ಕಲಿಯುವಂಥದ್ದು ಎಷ್ಟೊಂದು ವಿಷಯ ಇರುತ್ತೆ ಅಂತ ಹೇಳಿದಾಗ ನಾನು ಅಂತ SPB ಸರ್ ಈ ಥರ ಮಾತಾಡ್ತಾರೆ ಅಂದರೆ ನಾವು ಎಷ್ಟು ಕಲಿಯುವಂಥದ್ದಿದೆ. ಅವರೇ ಹೇಳೋರು, ನಾವು ಒಂದು ಸಮುದ್ರದಲ್ಲಿ ಒಂದು ಡ್ರಾಪ್ ಇನ್ ದಿ ಓಷನ್ ಅನ್ನೋರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸರ್ ನೀವೇ ಒಂದು ಡ್ರಾಪ್ ಅಂತ ಅಂದರೆ ನಾವೇನು ಅಂತ. ಸೊ ಹಲವಾರು ಈ ಥರ ವಿಷಯಗಳಲ್ಲಿ ಅವರಿಂದ ನಾನು ಕಲ್ತಿದ್ದೀನಿ. ಆ್ಯಂಡ್ ತಪ್ಪು ಮಾಡೋದು ಸಹಜ. ಸಕ್ಸಸ್ ಅನ್ನೋದು ನಿಮಗೆ ಒಂದು ಸ್ಫೂರ್ತಿ ಕೊಡಲ್ಲ, ಒಂದು ಫೇಲ್ಯೂರ್ ಅನ್ನೋದೇ ಒಂದು ಸ್ಫೂರ್ತಿ ಕೊಡೋದು ಅಂತ ಯಾವತ್ತೂ ನನಗೆ ಹೇಳೋರು. ಸೊ ಅದನ್ನು ನಾನು ಕಲ್ತಿದ್ದೀನಿ ಅವರಿಂದ. ಈಗಾಗಲೇ ಸಾಕಷ್ಟು ಹಾಡುಗಳನ್ನ ಹಾಡಿದ್ರ, ಅದರಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಸರ್ ನನಗೆ ತುಂಬ ಹಾಡುಗಳನ್ನು ಹಾಡಿದ್ದೀನಿ, ಬಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸಂಗಮ ಚಿತ್ರದಿಂದ ದೇವಿಶ್ರೀ ಪ್ರಸಾದ್ ಅವರ ಸಂಗೀತ. ಹೇ ಮಿಸ್ಟರ್ ಬಾಲು ನಾ ಹೇಳೋದ್ ಕೇಳು, ನಾವೆಲ್ಲ ಬಾಳೋದಿಲ್ಲಿ ಪ್ರೀತಿಯಿಂದಾನೆ. ಹೇ ಮಿಸ್ಸು ಲಚ್ಚಿ ನೀ ಕೊಂಚ ಹುಚ್ಚಿ, ಎಲ್ಲರೂ ಹಾಳಾಗೋದು ಪ್ರೀತಿಯಿಂದಾನೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ನೀವು ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಅಡಿಪಾಯ ಹಾಕೊಂಡಿದ್ರ, ಮುಂದಿನ ದಿನಗಳನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು. ಒಳ್ಳೆದಾಗ್ಲಿ ನಿಮ್ಮ ಕೆರಿಯರ್ಗೆ, ಹಾಗೆ ನಿಮ್ಮ ಪ್ಲಾನ್ಸ್ಗೆಲ್ಲನೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆ್ಯಂಡ್ ಎಲ್ಲ ಬಾಸ್ TV ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಅಲೆಯ ವೈಖರಿ ಹಾಡನ್ನು ಕೇಳಿ ಆ್ಯಂಡ್ ಎಲ್ಲ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್, ಕನ್ನಡ ಸಾಹಿತ್ಯ ಬೆಳಿಬೇಕು. ಥ್ಯಾಂಕ್ ಯು. ಇದಾಗಿತ್ತು ಗಾಯಕ ಚಿನ್ಮಯ ಆತ್ರೇಯ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ TV ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.